ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲರೂ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅತ್ತೆ, ಮಾವ, ನಾದಿನೀರು, ಅಮ್ಮ, ನಾವು ಎಲ್ಲರೂ ಫ್ಯಾಮಿಲಿ 12 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ತುಂಬ ದಿವಸದಿಂದ ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಪ್ಯಾಕೇಜ್ ಎಲ್ಲ ಇಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ರಶ್ ಇರುತ್ತೆ, ಜನ ಇರ್ತಾರೆ, ವೆಯ್ಟ್ ಮಾಡಬೇಕು ಅಂತ ಹೇಳಿ ಹೋಗೇ ಇರಲಿಲ್ಲ. ಸೊ ಈಗ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ತುಂಬ ಚೆನ್ನಾಗಿತ್ತು ಜರ್ನಿ. ಹೋಗಬೇಕಾದ್ರೆ ಇಲ್ಲಿ ಹೊಸಕೋಟೆ ಹತ್ರ ಅಂತೂ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು ಹಾಗೆ. ಸೊ ತುಂಬ ಚೆನ್ನಾಗಿತ್ತು. ತಿರುಪತಿಗೆ ಹೋಗಿ ನಾವು 2:30 3 ಆಗಿತ್ತು ಹೊರಟಾಗ. ಅಲ್ಲಿಗೆ ಹೋಗೋಷ್ಟರಲ್ಲಿ 8 ಆಯಿತು. ಸ್ವಲ್ಪ ಇಲ್ಲಿ ಹೊಸಕೋಟೆ ಹತ್ರ ಟ್ರಾಫಿಕ್ ಜಾಮ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಮಳೆನೂ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ವೆದರು. ನಾವು 12 ಮೆಂಬರ್ಸ್ ಇದ್ವಿ. ಸೊ 12 ಮೆಂಬರ್ಸ್ಗೆ ನಾವು ಟಿ ಟಿನೇ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಸ್ಟೇಟಿಂದ ಸ್ಟೇಟ್ಗೆ ಅದಕ್ಕೂ ಫೀಸ್ ಪೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಕಾರಲ್ಲೇ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಕಾರಲ್ಲಿ ಹೋದ್ರೂ 3-4 ಕಡೆ ಟೋಲ್ ಸಿಗುತ್ತೆ. ಹೋಗಬೇಕಾದ್ರೆ ಒಂದು 4 ಕಡೆ ಟೋಲ್ ಸಿಗುತ್ತೆ, ಬರಬೇಕಾದ್ರೆ 4 ಕಡೆ ಟೋಲ್ ಸಿಗುತ್ತೆ. ಸೊ ಟೋಲ್ದು ಜಾಸ್ತಿನೇ ಆಗುತ್ತೆ. ಸೊ ನಾವು ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ಸ್ವಲ್ಪ ಟೀ ಬ್ರೇಕ್ ತೊಗೊಂಡ್ವಿ. ಇಲ್ಲಿ ಸೀಬೆ ಹಣ್ಣುಗಳಂತೂ ತುಂಬ ಚೆನ್ನಾಗಿತ್ತು. ಟೀ ಕುಡಿದು ಸ್ವಲ್ಪ ಸೀಬೆಹಣ್ಣು ತೊಗೊಂಡ್ವಿ. ಸೀಬೆಹಣ್ಣು ತಿಂದ್ಕೊಂಡು ಮಕ್ಕಳು ಎಲ್ಲ ಬಿಸ್ಕೆಟು, ಚಾಕ್ಲೇಟು ಅದೆಲ್ಲ ತೊಗೊಂಡು ಹೊರಟ್ವಿ. ನೋಡಿ ಎಲ್ಲ ಕಡೆನೂ ರೋಡ್ ಸೈಡಲ್ಲಿ ಈ ಥರ ಸೀಬೆಹಣ್ಣು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ದಪ್ಪ ದಪ್ಪ ಇದೆ ಸೀಬೆಹಣ್ಣು. ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಇರೋದು ಬರುತ್ತೆ. ಸೊ ಇಲ್ಲಿ ತುಂಬ ದಪ್ಪ ಇದೆ. ಸೊ ಈಗ ತಿರುಪತಿ ರೀಚ್ ಆದ್ವಿ. ನೋಡಿ ಆಗಲೇ ನೈಟ್ ಆಗಿದೆ. ಇಲ್ಲೂ ಮಳೆ ಬರ್ತಾ ಇದೆ. ಸೊ ಬ್ಯಾಂಗ್ಳೂರಿಂದನೂ ತಿರುಪತಿವರೆಗೂ ಮಳೆ ಬರ್ತಾನೆ ಇತ್ತು. ಸ್ವಲ್ಪ ಒಂದೊಂದು ಕಡೆ ಇರಲಿಲ್ಲ, ಒಂದೊಂದು ಕಡೆ ಬರ್ತಾ ಇತ್ತು. ಇಲ್ಲೂ ಅಷ್ಟೇ ಸಿಟಿ ಒಳಗೆ ತುಂಬ ಚೆನ್ನಾಗಿದೆ. ತುಂಬ ಟ್ರಾಫಿಕ್ ಜಾಮ್ ಇತ್ತು ಮತ್ತು ದೊಡ್ಡ ಶಾಪ್ಗಳೆಲ್ಲ ಇದ್ದಾವೆ. ಸೊ ಎಲ್ಲನೂ ತಿರುಪತಿನೂ ತುಂಬ ಇಂಪ್ರೂವ್ ಆಗಿದೆ. ಅಲ್ಲೂ ತುಂಬ ದೊಡ್ಡದಾಗೇ ಇದೆ ಸಿಟಿ. ನೋಡಿ ಇಲ್ಲಿ ಡಿ ಮಾರ್ಟ್ ಇದೆ. ಇಲ್ಲೂ ನನ್ನ ಮಕ್ಕಳೆಲ್ಲ ನೋಡ್ಕೊಂಡು ಬರ್ತಾಯಿದ್ರು. ಡಿ ಮಾರ್ಟ್ ಎಲ್ಲ ಇದೆ. ಸೊ ಎಲ್ಲ ದೊಡ್ಡ ಒಡವೆ ಅಂಗಡಿಗಳು ಇದೆ, ಬಟ್ಟೆ ಅಂಗಡಿ ಎಲ್ಲನೂ ಇದೆ. ತಿರುಪತಿನಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ದೊಡ್ಡ ಸಿಟಿನೇ ಆಗಿದೆ ಇದನ್ನು. ಬ್ಯಾಂಗ್ಳೂರ್ ಟು ತಿರುಪತಿ 250 3 ಕಿಲೋಮೀಟರ್ ಒಳಗಾಗುತ್ತೆ. ಸೊ ನಾವು ಒಂದು 5 ಅವರ್ಸ್ ಆಯಿತು ಜರ್ನಿ ನಮ್ಮದು. ಸ್ವಲ್ಪ ಟ್ರಾಫಿಕ್ ಜಾಮ್ ಇದ್ದಿದ್ದರಿಂದ ಸ್ವಲ್ಪ ಲೇಟೇ ಆಯಿತು. ಸೊ ಈಗ ಬಂದ್ವಿ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ, ಅಂದರೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿ ಒಂದು ವಸತಿ ಗೃಹ ಅಂತ ಮಾಡಿದ್ದಾರೆ ಬಂದವ್ರಿಗೆಲ್ಲ ಮಲಗೋದಕ್ಕೆ ಎಲ್ಲದನ್ನು. ಅಲ್ಲಿ ಟಿಕೆಟ್ ಕೊಡ್ತಾಯಿದ್ರು. ಅಂದರೆ ಈಗ ಒಂದು 4-5 ಕಡೆ ಟಿಕೆಟ್ ಕೊಡ್ತಾರೆ ಈಗ. ಯಾಕಂದರೆ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಮಾಡೋದಕ್ಕೆ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿ ಟಿಕೆಟ್ ಕೊಟ್ಟರೆ ಈ ಟೈಮಿಗೆ ಇಷ್ಟು ಜನ ಅಂತ ಒಂದು ಸ್ಲಾಟ್ ಫಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ಒಂದು 4-5 ಕಡೆಗಳಲ್ಲಿ ಟಿಕೆಟ್ ಕೊಡ್ತಾರೆ ಈಗ. ಸೊ ಹಾಗಾಗಿ ನಾವು ಇಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈಗಾಗಲೇ 8:30 ಆಗಿದೆ. ಇಲ್ಲಿ ಬಂದ್ವಿ, ಕಾರೆಲ್ಲ ಪಾರ್ಕ್ ಮಾಡಿ. ಈಗ ಇನ್ನೊಂದು ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕಾರಲ್ಲೇ ಬಂದಿದ್ದರಿಂದ ನಾವು ಎಲ್ಲ ಹಿಂದೆ ಮುಂದೆನೇ ಬಂದ್ವಿ. ಸೊ ಹಾಗಾಗಿ ನಾವಿಲ್ಲಿ ಪಾರ್ಕ್ ಮಾಡಿ ಈಗ ಎಲ್ಲ ಹೊರಡ್ತಾ ಇದ್ದೀವಿ. ನೋಡಿ ಇದು ಈ ಬಿಲ್ಡಿಂಗು ಎದುರಿಗೇನೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ನೋಡಿ ಗೋಪುರ ಕಾಣಿಸ್ತಾ ಇದೆ. ಈ ಬಿಲ್ಡಿಂಗಲ್ಲಿ ಟಿಕೆಟ್ ಕೊಡ್ತಾರೆ ಸಂಜೆ, ಅಂದರೆ ನೈಟು 8:30 ಕೊಡ್ತಾರೆ. ನೋಡಿ ಈಗಾಗಲೇ ಕ್ಯೂ ನಿಂತಿದ್ದಾರೆ ಜನ. ಸೊ ಮಳೆ ಬರಲಿಲ್ಲ ಇಲ್ಲಿ ಕ್ಯೂ ನಿಂತಾಗ. ನಾವು ಒಂದು 1 ಅವರ್ ಏನೋ ಕ್ಯೂನಲ್ಲಿ ವೆಯ್ಟ್ ಮಾಡಿದ್ವಿ. ಸೊ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಕ್ಯೂನಲ್ಲಿ. ಎಲ್ಲರೂ ಆಧಾರ್ ಕಾರ್ಡನ್ನ ತೋರಿಸ್ಬೇಕು. ಆಧಾರ್ ಕಾರ್ಡ್ ತೋರಿಸಿ ಒಳಗಡೆ ಹೋಗಿ ಅಲ್ಲಿ ನಮ್ಮದು ಸ್ಕ್ಯಾನ್ ಮಾಡ್ತಾರೆ, ಫೋಟೋನೂ ತಗೊತಾರೆ. ಆಮೇಲೆ ನಾಳೆ ಯಾವ ಟೈಮ್ಗೆ ನಮ್ಮದು ಸ್ಲಾಟ್ ಅಂತ ಅದರಲ್ಲೇ ಎಲ್ಲ ಪ್ರಿಂಟೌಟ್ ಬಂದುಬಿಡುತ್ತೆ. ಸೊ ಆ ಟಿಕೆಟ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೂ ನಾವು ಟಿಕೆಟ್ ತೋರಿಸ್ಬೇಕು. ಒಂದು ಟಿಕೆಟ್ಗೆ ಒಂದು ಲಾಡು ಫ್ರೀ ಕೊಡ್ತಾರೆ. ಸೊ ನೆಕ್ಸ್ಟು ನಾವು ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತೇಳಿ. ಆಗಲೇ 10:30 ಆಗಿತ್ತು. ಇನ್ನೇನು 11 ಹತ್ತತ್ರ ಆಗ್ತಾಯಿತ್ತು. ಸೊ ಈಗ ಊಟಕ್ಕೆ ಕೂತಿದ್ದೀವಿ ಎಲ್ಲರೂ. ನಿಮ್ಮದು ಹಿಡಿಯೋಣ. ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಸೆಕೆ ಇತ್ತು. ಮಳೆ ಬಂದಿದ್ದಕ್ಕೆ ಸ್ವಲ್ಪ ತಣ್ಣಗಾಯಿತು. ಹಾಯ್ ಫ್ರೆಂಡ್ಸ್, ಈಗಾಗಲೇ ಮಧ್ಯರಾತ್ರಿ 12 ಗಂಟೆ ಆಗಿದೆ. ನಾವು ಇವತ್ತು ತಿರುಪತಿನಲ್ಲಿದ್ದೀವಿ. ಸೊ ಇವತ್ತು ತಿರುಪತಿಗೆ ಬಂದು 8 ಗಂಟೆಗೆ ಬಂದ್ವಿ. 8:30 ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಎಲ್ಲರಿಗೂ ವಸತಿ ಗೃಹ, ಅಂದರೆ ಮಲಗೋದಕ್ಕೆಲ್ಲ ರೂಮ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲೇ ಟಿಕೆಟ್ ಕೊಡ್ತಾರೆ. ಹಾಗಾಗಿ ಅಲ್ಲೇ 9 ಗಂಟೆಗೆ ನಿಂತ್ಕೊಂಡು ತಗೊಂಡು
ಈ ರೀತಿ ಇತ್ತು ರೂಮು. ಇದೊಂದು ರೂಮು, ಹೋಮ್ ಸ್ಟೇ ಥರ. ಇಲ್ಲ ಕೆಳಗಡೆ ಹಾಕೊಳಕ್ಕಾಗಲ್ಲ, ಅಲ್ಲಿ ಇಲ್ಲ ಹಾಕೊಳ್ಳೋಕೆ. ಇದು ಡಬಲ್ ಬೆಡ್ರೂಮ್ ಮನೆ ನೋಡಿ. ಇಲ್ಲಿ ಕಿಚನ್ ಇದೆ, ಹಾಲ್ ಇದೆ, ಡಬಲ್ ಬೆಡ್ರೂಮ್ ಇದೆ, ಮತ್ತು ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿತ್ತು, ದೊಡ್ಡದಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಹೇಗಿದೆ ನೋಡಿ ವ್ಯೂ, ಇಲ್ಲಿ ಸಖತ್ತಾಗಿದೆ. ನಮ್ಮ ರೂಮಿಂದ ಹೊರಗಡೆ ವ್ಯೂ ಇದೇನೆ ಬೆಟ್ಟ, ತಿರುಪತಿ ಬೆಟ್ಟ. ಸೊ ಅದು ದೇವ್ರದ್ದು ಮುಖ, ಆ ಥರ ಆಕಾರ ಅದ್ರದ್ದು ಮುಖ, ಮೂಗು ಆ ಥರ ಮಲಗಿರೋ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಹೇಗೆ ಅನ್ಕೋತೀವೋ ಹಾಗೆ ಅದು ನಾವು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಇದು ದೇವ್ರು ಮಲಗಿರೋ ಥರ, ದೇವ್ರದ್ದು ಮುಖ, ಮೂಗು, ಬಾಯಿ ಎಲ್ಲ ಈ ಥರ ಕಾಣಿಸ್ತಿದೆ ಅಂದರೆ ನಾವು ಅಂದ್ಕೊಂಡ್ರೆ ಆ ಥರ ಕಾಣಿಸುತ್ತೆ, ಇಲ್ಲ ಅಂದರೆ ಇಲ್ಲ. ತಿರುಪತಿ ಬೆಟ್ಟ ನೋಡಿ, ಅದು ನೋಡಿದ್ರೆ ದೇವ್ರದ್ದು, ಹಾಂ, ದೇವ್ರದ್ದು ಮುಖನೇ ನೋಡ್ದಂಗೆ ಅನಿಸುತ್ತೆ, ದೇವ್ರು ಮಲಗಿರೋ ಥರ. ರೂಮಿಂದ ಹೊರಗಡೆ ಈ ಥರ ಇತ್ತು, ಮುಂದೆ ಪಾರ್ಕ್ ಇತ್ತು, ಪಾರ್ಕಲ್ಲೆಲ್ಲ ವಾಕಿಂಗ್ ಮಾಡ್ತಿದ್ದಾರೆ. ಸೊ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಟೆಲ್ ಅವ್ರು ಬಂದಿದ್ದಾರೆ, ರೂಮವರು. ಸೊ ನಾವು ಎಲ್ಲ ಎದ್ದು ಈಗ ಎಲ್ಲ ರೆಡಿ ಆಗ್ತಿದ್ದೀವಿ 1 by 1. ಸೊ ಇದು ನಾವು ಸಿಂಗಲ್ ರೂಮ್ ಅಂದ್ಕೊಂಡ್ವಿ, ಬಟ್ ಇದು ಮನೆ ಥರನೇ ಇದೆ, ಡಬಲ್ ಬೆಡ್ರೂಮ್ ಮನೆ ಥರನೇ ಇದೆ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಫ್ಯಾಮಿಲಿಯವರು ಮನೇಲಿದ್ದಂಗೆ ಅನ್ನಿಸ್ತು. ನಾವು ಎಲ್ಲ 4 ರೂಮ್ಸ್ ಅಂತ ಅಂದ್ಕೊಂಡು 2 ಮಾಡಿದ್ವಿ ನಾವು. ಸೊ ಆ ಕಡೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶೋ. ತಿರುಪತಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದ್ದೀವಿ. ಈಗೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಲೇಡೀಸು ಮಕ್ಕಳೆಲ್ಲ ಹೊರಡೋ ಅಷ್ಟರಲ್ಲಿ ತುಂಬ ಲೇಟೇ ಆಗಿಬಿಡುತ್ತೆ. ಈಗಾಗಲೇ 9:30 ಆಗಿದೆ. ಸೊ ಈಗ ಹೊರಡ್ತಾ ಇದ್ದೀವಿ ಎಲ್ಲರೂ. ನಾವು ಬಂದಿರೋವಂಥದ್ದು ಅರ್ಬನ್ ನೆಸ್ಟ್ ಹೋಮ್ ಸ್ಟೇ ಅಂತ. ತುಂಬ ಚೆನ್ನಾಗಿದೆ ಸರ್ವೀಸು, ಇದು ಅಷ್ಟೇ. ಈಗೆಲ್ಲ ಹೋಗ್ತಾ ಇದ್ವಿ 2 ಕಾರಲ್ಲಿ. ರೂಮ್ ಅಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬ ಚೆನ್ನಾಗಿತ್ತು. ಜ್ಯೂಸ್ ಕುಡ್ಕೊಳ್ಳಿ. ನಾವು ನಮ್ಮ ಫ್ಯಾಮಿಲಿ ಇರಲ್ಲ, ನಾವು ಟ್ರಿಪ್ ಹೋಗಿದ್ದೋ ತಿರುಪತಿಗೆ, ನಾವು ನೋಡಿದ್ದೋ, ನಾವು ತಿರ್ಗಿ ನೈಟ್ ಮಾಡಲ್ಲ. ನಾವು 25 ಲೀಟರ್ದು ನೀರ್ದು ಕ್ಯಾನ್ ತೊಗೊಂಡು ಬಂದಿದ್ವಿ, ಅದರಲ್ಲೇ ನೀರು ಫಿಲ್ ಮಾಡಿಕೊಂಡು, ಯಾಕಂದರೆ 3 ಡೇಸ್ ಬೇಕಿತ್ತಲ್ಲ, ತುಂಬ ಜನ ಇದ್ವಲ್ಲ ಅಂತ ಹೇಳಿ. ಎಲ್ಲಾದರೂ ಹೊರಗಡೆ ಬಂದಾಗಲೇ ತುಂಬ ಬಾಯಾರಿಕೆ ಆಗುವಂಥದ್ದು, ನೀರು ಕುಡಿಬೇಕು ಅನ್ನೋವಂಥದ್ದು ಜಾಸ್ತಿ. ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಮಳೆ ಬಂದಮೇಲೆ ಸ್ವಲ್ಪ ತಣ್ಣಗೆ ಅನಿಸ್ತಾ ಇತ್ತು. ಸೊ ಈಗ ಎಲ್ಲರೂ ಹೊರಟ್ವಿ. ಸೊ ಹೊರಗಡೆನೇ ಟಿಫನ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನಮ್ಮದು ಹಳೆ ಕಾರು, ಹೊಸ ಕಾರು 2 ಜೊತೆನೇ ಫೋಟೋ ತೆಗೆಸ್ಕೋಬೇಕು ಅಂತ ಒಂದು ಆಸೆ ಇತ್ತು. ಸೊ ಇವತ್ತು ಆ ಆಸೆ ನೆರವೇರಿತು. ಸೊ 2 ಕಾರನ್ನು ಪಕ್ಕ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡೆ. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದೇ ಕಾರಣದಿಂದ ನಾವು ತಿರುಪತಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಫ್ಯಾಮಿಲಿಯವರೆಲ್ಲನೂ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದೇವರ ದರ್ಶನ ಪಡೆಯೋಣ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಎಲ್ಲ ಪಿಲ್ಲರ್ಗಳಿಗೂ ದೇವ್ರದ್ದು 3 ನಾಮದ್ದು ಎಲ್ಲ ಅದೇ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೈಟಲ್ಲಂತೂ ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಎಲ್ಲ ಪಿಲ್ಲರ್ಗಳಿಗೂ ದೇವ್ರದ್ದು ನಾಮದ್ದು ಇಟ್ಟಿದ್ದಾರೆ, 3 ನಾಮದ್ದು. ಸೊ ಸಿಟಿ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರ್ತಾ ಇದ್ದೀವಿ. ತಿರುಪತಿನಲ್ಲಿ ಫ್ಲೈಓವರ್ ಮೇಲೆ ಯಾಕೋ ಬ್ಲಾಕ್ ಮಾಡಿದರು. ಸೊ ಹಾಗಾಗಿ ಫ್ಲೈಓವರ್ ಕೆಳಗಡೆನೇ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಜಾಮ್ ಇತ್ತು. ಈಗ ತಿರುಪತಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಎಲ್ಲ ಚೆಕ್ಕಿಂಗ್ ಇರುತ್ತೆ. ಸೊ ಈಗ ಅಲ್ಲಿ ನಿಯರ್ ಬೈ ಹೋಗ್ತಾ ಇದ್ದೀವಿ. ಇನ್ನೇನು ಮುಂದೆ ಎಲ್ಲ ಫುಲ್ಲು ನೋಡಿ ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಗರುಡ ಆ ಥರದೆಲ್ಲ ಬಿಳಿ ಮುಂದೆ ಅದೇ ಮುಖ ಗೊತ್ತು. ನೀನ್ ಯಾಕೆ ಎಲ್ಲಿಯಮ್ಮ ಅಂತ ಕೇಳ್ಕೊಂಡಿರ್ತೀನಿ. ಇಲ್ಲಂತೂ ಮರಗಿಡಗಳು ತುಂಬ ಬೆಳೆಸಿದ್ದಾರೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಕಡೆ. ಸೊ ತುಂಬ ಚೆನ್ನಾಗಿದೆ ನೋಡಿ, 2 ಕಡೆನೂ ಮರಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಈಗ ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನದ್ದು. ಇಲ್ಲಿ ಕೆಳಗಡೆ ಇದು ಆರ್ಚ್, ಇದು ಇಲ್ಲಿ ಎಂಟ್ರಿ. ಸೊ ತುಂಬ ಚೆನ್ನಾಗಿದೆ. ಕೆಳಗಡೆ ಒಂದು ಎಂಟ್ರಿ ಇದೆ, ಮೇಲ್ಗಡೆ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಎಂಟ್ರಿ ಎಕ್ಸಿಟ್ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ಚೆಕ್ ಮಾಡಿಬಿಡ್ತಿದ್ರಲ್ಲ, ಈಗ ಮಾಡ್ತಾರೆ, ಇಲ್ಲೇ ಹೇಳ್ಕೊಂಬರ್ತಾರೆ. ಎಲ್ಲ ಹಿಡ್ಕೊಂಡ್ರ ಆ ಗಾಡಿಯಲ್ಲಿ.
ಸ್ಟುಡಿಯೋ ಜ್ಯೂಸ್ ಚೆನ್ನಾಗಿ ಕಾರ್ಗಳು ನಿಂತವು. ನಾನು ಆಗಲೇ ಚಪ್ಪಲಿ ಹಾಕೊಂಡೆ. ಆಗಾಡ ಗುದ್ದಾದ. ನಾರಾಯಣ ಅಂಕಲ್ ಕಾರಲ್ಲಿ ನೋಡೋಣ ಹಿಂಗೆ ಅಂತ. ಹಿಂಗೆ 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 ಆ ನಾಯಿನು ಇಳಿಸ್ತಾರೇನೋ. ಅದೇ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಚೆನ್ನಾಗಿಲ್ಲ, ರೈಟ್ ಸೈಡ್ ಅಲ್ಲಿ. ಎರಡು ಮೆಟ್ಲು ಇಲ್ಲಿಂದ ಸ್ಟಾರ್ಟ್ ಇನ್ನೂ ಮೆಟ್ಲು. ಪೂಜೆ ಮಾಡ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂರ್ತಿ ನಡ್ಕೊಂಡು ಹೋಗೋದು. ನಾವು ಹೊಟ್ಟೋಗ್ಬೋದಿತ್ತು. ಸಖತ್ ಜನ ಜನ ಹತ್ತಕ್ಕೇನು ಏನೋ ಅದು ಬೈತಾ ಕಟ್ಬೇಕು. 50 ರೂಪಾಯಿ ಉಂಟು ಟೋಲು. ಮತ್ತು ನಿನ್ನೆಲ್ಲ ಇಳಿಸ್ತಾನೆ ಗಾಡಿನ ಅಷ್ಟೇ. ಇಳ್ದು ಬಿಡೋದೈತೆ. ಇಳ್ಕೊಳ್ಳಿ. ಹಾಕಲ್ಲ ಸರಿಯಾಗಿ. ಅವನೇ ತೆಗಿತಾನೆ ಬೇಡಪ್ಪ ಡಿಕ್ಕಿ ನೋಡ. ಈಗ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ ಸೆಕ್ಯೂರಿಟಿ ಚೆಕ್ಗೆ ಅಂತ. ಸೊ ಎಲ್ಲ ಎಳಿತಾ ಇದ್ದಾರೆ. ಬೆಟ್ಟ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಇಲ್ಲೇ. ಫುಲ್ಲು ಎಲ್ಲ ಕಾರ್ಗಳೆಲ್ಲ ಇದ್ದಾವೆ ನೋಡಿ, ಎಲ್ಲ ಕಾರ್ಗಳೆಲ್ಲ ನಿಂತಿದ್ದಾವೆ. ಸೊ ನಾವು ಎಲ್ಲ ಕಾರ್ ನಿಲ್ಲಿಸ್ಕೊಂಡು ಸೊ ಬೆಟ್ಟ ನೋಡಿ ಹಿಂಗೆ ಕಾಣಿಸ್ತಿದೆ. ಇಲ್ಲಿ ಸೆಕ್ಯೂರಿಟಿ ಚೆಕಪ್, ಇಲ್ಲಿ ಚೆಕ್ ಮಾಡಿ 50 ರೂಪೀಸ್ ಏನೋ ತಗೊತಾರಂತೆ. ಸೊ ಇಲ್ಲಿ ಒಳಗಡೆ ಹೋಗಬೇಕು. ಎಲ್ಲ ಕಾರ್ಗಳೆಲ್ಲ ಚೆಕ್ ಮಾಡ್ತಿದ್ದಾರೆ. ನಾವು ಎಲ್ಲ ಇಳಿದು ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಲಗೇಜ್ ಇದ್ದರೆ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಜಾಗ. ಚೆಕ್ಕಿಂಗು ಎಲ್ಲ ವೆಹಿಕಲ್ಸು, ವಾಟರ್ ಬಾಟ್ಲು ಅಥವಾ ಏನಿದ್ರು ಬಿಡಲ್ಲ, ಎಲ್ಲ ತೆಗೆದೀಚೆ ಹಾಕ್ತಾರೆ. ಇಲ್ಲಿ ಚೆಕ್ಕಿಂಗು ಇರುತ್ತೆ. ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ಬ್ಯಾಗ್ಗಳು ಎಲ್ಲ ತೆಗೆದು ನೋಡ್ತಾರೆ. ಮೊಬೈಲ್ಸ್ ಮೇಲ್ಗಡೆ ದೇವಸ್ಥಾನದೊಳಗಡೆ ಅಲೋ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ಇಲ್ಲೇ ಇಟ್ಟು ಹೋಗಬೇಕು. ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕಾರು ಚೆಕ್ಕಿಂಗ್ ಮುಗಿದು ಬಂದಿಲ್ಲ. ತುಂಬ ಕಾರ್ಗಳಿದ್ದಾವೆ ಹಿಂದೆ. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ನಮ್ಮ ಮಾವ ಮಕ್ಕಳು ಎಲ್ಲ ಕೂತಿದ್ರು. ನಾವು ಎಲ್ಲ ನಿಂತ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾರೋ ರೀಲ್ಸ್ ಮಾಡ್ಕೊಂಡೆಲ್ಲ ಫೋಟೋ ತಕ್ಕೊತಾ ಇದ್ದಾರೆ ಡ್ಯಾನ್ಸ್ ಮಾಡಿಕೊಂಡು. ಸೊ ಈ ರೀತಿ ಜನನೂ ಇರ್ತಾರೆ ದೇವಸ್ಥಾನಕ್ಕೆ ಬಂದು ಡ್ಯಾನ್ಸ್ ಮಾಡಿಕೊಂಡು. ಬರೀ ಕತ್ತಾಳಿದ್ದು. ಇನ್ನ ನೋಡಿಲ್ಲ ಇವ್ರು. ತಡಿ ಹೋಗಿ ಆ ಊರು ನೋಡು, ಈ ಕಾಂತ ನೋಡೋ. ನಾವು ಬಂದಿದ್ದೆಲ್ಲ ಇಂತಿ ನೋಡೋ ಅವನು ಕಡೆ ಕರ್ನಾಟಕ ಭವನ ಅಲ್ಲಿಗೆ ಹೋಗ್ಬಿಟ್ಟು ನಿಲ್ಸೋಣ ಅಂತ ದೇವಸ್ಥಾನದ ಪಕ್ಕ. ಕರ್ನಾಟಕ ಕರ್ನಾಟಕದವ್ರದ್ದು ಛತ್ರ ಎಲ್ಲ ಐತಿ. ಮಹಾರಾಜರೇ ಕಟ್ಸಿದ್ರಂತೆ. ಅವಾಗ ತಿರುಗಿ ಹೊಸದಾಗಿ ಸರ್ಕಾರ ಕಟ್ಸ್ತಲ್ವಾ. ಇಲ್ಲ ಹೊಟ್ಟೋಗೋದು. ಸೊ ಈಗ ಬಂದು ನಾವು ಕರ್ನಾಟಕ ಭವನ ಹತ್ರ ಪಾರ್ಕಿಂಗ್ ಮಾಡಿ ಇನ್ನೊಂದು ಕಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮರಗಿಡಗಳೆಲ್ಲ, ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ನನ್ನ ಮಗಳು ಕೂತ್ಕೊಂಡಿದ್ದಾಳೆ. ಸೊ ನಾವಿಲ್ಲಿ ಸ್ವಲ್ಪ ಟೀ ಕುಡ್ಕೊಂಬರೋಣ ಅಂತ ಈಗ ಆ ಕಡೆ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ, ತುಂಬ ಜನ ಇದ್ದಾರೆ. ಈಗ ದೇವಸ್ಥಾನ ಹತ್ರ ಬಂದ್ವಿ. ಮೇಲ್ಗಡೆ ದರ್ಶನಕ್ಕೆ ಹೋಗಬೇಕು. ಬಟ್ ನಮ್ಮವರು ಬರ್ತಿದ್ದಾರೆ ಇನ್ನೊಂದು ಕಾರಲ್ಲಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕ ಭವನ ಹತ್ರ ಇದ್ದೀವಿ. ಸೊ ದರ್ಶನಕ್ಕೆ ಒಳಕ್ಕೆ ಹೋದಾಗ ಫೋಟೋ ಅಲ್ಲೋ ಇಲ್ಲ. ನೋಡೋಣ, ನಮಗೆ 2 ಗಂಟೆಗೆ ಸ್ಲಾಟ್ ಸಿಕ್ಕಿರೋದು. ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ಅಂತ. ಈಗ 12 ಗಂಟೆ ಟೈಮು. ಇದು ಕರ್ನಾಟಕ ಭವನ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ 2 ಗಂಟೆಗೆ ದರ್ಶನ ಅಂತ ಇರೋದು. ನಾವೀಗ 12:30 ಹಿಂಗೆ ಒಳಗೋದ್ರೆ ಎಷ್ಟೊತ್ತಾಗುತ್ತೋ ನೋಡೋಣ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ 13ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತು ತಿರುಪತಿನಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಪಡೆಯೋಣ ಅಂತಂದ್ಬಿಟ್ಟು ಸೊ ಅದೇ ಪ್ಲ್ಯಾನ್ ಮಾಡಿ ಇವತ್ತೇ ಬಂದ್ವಿ. ನೋಡಬೇಕು, ಕೆಳಗಡೆ ಅಲ್ಮೇಲುಮಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಸೊ ಇವಾಗ ಮೇಲೆ ಬಂದ್ವಿ ಈಗ. ಸೊ ನೋಡೋಣ, ದರ್ಶನ ಆದಮೇಲೆ ಸಿಗ್ತೀನಿ. ದರ್ಶನ ಎಷ್ಟೊತ್ತಿಗಾಗುತ್ತೆ ಅಂತ ನೋಡಿಕೊಂಡು ದೇವಸ್ಥಾನ ಒಳಗೆ ಹೋಗಿ ಅಲ್ಲಿ ಭೂವರಾಹ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಊಟ ಮುಗಿಸ್ಕೊಂಡು ಆಮೇಲೆ ನಾವು ಕ್ಯೂಗೆ ಹೋಗೋಣ. ಯಾಕಂದರೆ 2 ಗಂಟೆಗೆ ನಿಂತರೆ ನಮ್ದು ಇನ್ನೂ ಸಂಜೆ ಆಗಿಬಿಡುತ್ತೆ, ಒಂದು 6 ಗಂಟೆ 7 ಗಂಟೆ. ಸೊ ಹಾಗಾಗಿ ಊಟ ಮುಗಿಸಿ ಆಮೇಲೆ ಒಳಗೆ ಹೋಗೋಣ. ಈ ದೇವಸ್ಥಾನಕ್ಕೆ ಎಂಟ್ರೆನ್ಸು ಇಲ್ಲಿ ಕಲ್ಯಾಣಿ ಇದೆ. ಕಡೆ ಸೀದಾ ಹೋಗ್ಬೇಕು. ಜನ ತುಂಬ ಇದ್ದಾರೆ. ನೋಡೋಣ ಎಷ್ಟೊತ್ತಿಗಾಗುತ್ತೋ ದರ್ಶನ ಆದಾಗ ಹೊರಗಡೆ ಬರೋದು. ಈಗ 12:30 ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಆಮೇಲೆ ದರ್ಶನ ಮುಗಿದ ಮೇಲೆ ಸಿಗ್ತೀನಿ. ಇಲ್ಲಿ ಮುಡಿ ಕೊಟ್ಟು ಕಲ್ಯಾಣಿಲಿ ಸ್ನಾನ ಮಾಡೋರು ಎಲ್ಲ ಮಾಡ್ಬೋದು.
ನೆಕ್ಸ್ಟು ನಾವು ದರ್ಶನ ಎಲ್ಲ ಮುಗಿಸಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನನೂ ಮುಗಿಸಿ ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದ್ವಿ. ಸೊ ಸರ್ಪ್ರೈಸಾಗಿ ಅಮ್ಮ, ನಾದಿನಿ ಮತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಎಲ್ಲರೂ ಈಗ ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ವರ್ಷ ಅನ್ನೋದ್ರಿಂದ ನಾವು 4 ವರ್ಷ ಹೋಗ್ಬೇಕು. ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತಿರುಗಿಸು. 50, 90, 56 ವರ್ಷ, 46 ವರ್ಷ. ಫ್ಯಾನ್ ಆಫ್ ಮಾಡಬೇಕು. ಮಕ್ಕದ ಮೇಲೆ ನೋಡು ಹಂಗೆ ನೋಡ್ರಿ. ಹಾಂ ಅದೇನು ಮಚ್ಚೆ ಬಂದು ಮಚ್ಚೆ ಲೈಟ್ ಶಶೋದ್ರಾಗ ಬಂದಿಲ್ಲ ನೋಡು, ಕ್ಲೀನಾಗಿ ಬಂದದ್ದು ಇದು. ಅಲ್ಲಪ್ಪ ದಂಗಲ್ಲ. ಊರೆಲ್ಲ ಆದ್ಮೇಲೆ ಇದು ವಿಚಿಕ್ಕೆ ಬತ್ತು ಕಾರಲ್ಲಿ ಇದ್ವಲ್ಲ ಬನ್ನಿ ಬನ್ನಿ ಬಾ ಸೊ ಈ ರೀತಿ ಇತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಈ ಸಲ ಫ್ಯಾಮಿಲಿಯವ್ರ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡ್ಕೊಂಡ್ವಿ. ಎಲ್ಲರೂ ಇದ್ದರು ಈ ಸತಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಅತ್ತೆ ಮಾವ, ಅಮ್ಮ, ನಾದಿನಿದಿರು, ಅವ್ರ ಹಸ್ಬೆಂಡು, ಮಕ್ಕಳು, ಸೊ ಹಸ್ಬೆಂಡ್ ಫ್ರೆಂಡು ಎಲ್ಲ ಇದ್ದರು. ಸೊ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಊಟನೆಲ್ಲ ಮುಗಿಸ್ಕೊಂಡು ಬಂದು ಈಗ 12 o'clock ಆಗ್ತಾಯಿದೆ ಇನ್ನೇನು. ಈಗ ಕೇಕೆಲ್ಲ ಕಟ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಈ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ನನ್ನ ವ್ಲಾಗ್ ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಬೇಕು. ಥ್ಯಾಂಕ್ ಯು.